ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ CRQ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾವು ಸಿಂಪಲಾಗಿ ಟೇಸ್ಟಿಯಾದ ಚಿಕನ್ ಕಟ್ಲೆಟ್ ಮಾಡ್ತಿದ್ದೇವೆ. ಹೇಗೆ ಮಾಡೋದಂತ ನೋಡುವ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್ 6, ನಾನು 6 ಬ್ರೆಡ್ ತಗೊಂಡಿದ್ದೇನೆ. ಬ್ರೆಡ್ಡನ್ನು ನೀವು ಸಪ್ರೇಟಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡ್ಕೊಳ್ಳಿ, ಡ್ರೈ ಆಗಿ. ನೀರು ಆ್ಯಡ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ, ದೊಡ್ಡ ಗಾತ್ರದ್ದು. ಮೊಟ್ಟೆ 2, ನೀರುಳ್ಳಿ ನಾನು ಸಣ್ಣ ಗಾತ್ರದ್ದು 2 ನೀರುಳ್ಳಿ ತಗೊಂಡಿದ್ದೇನೆ. ದೊಡ್ಡ ಗಾತ್ರದಿದ್ದರೆ 1 ಸಾಕಾಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ನಿಮಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತಗೊಳ್ಳಿ. ಮೆಣಸಿನಕಾಯಿ ನಾನಿಲ್ಲಿ 100 ಗ್ರಾಮ್ ಚಿಕನ್ ತಗೊಂಡಿದ್ದೇನೆ. ಬನ್ನಿ ಹಾಗಾದರೆ ಇದು ಹೇಗೆ ಮಾಡೋದಂತ ನೋಡುವ. ಈಗ ಒಂದು ಕುಕ್ಕರಲ್ಲಿ ಚಿಕನ್ ಮತ್ತು ಆಲೂಗಡ್ಡೆನ ಒಟ್ಟಿಗೆ ಬೇಯಿಸ್ತಾ ಇದ್ದೇನೆ. ಇದನ್ನು ಮತ್ತೆ ಬೇಯಿಸಿ ಆದಮೇಲೆ ಒಂದು ವಿಷಲ್ ತೆಗೆದ ನಂತರ ಸಪ್ರೇಟಾಗಿ ಮ್ಯಾಶ್ ಮಾಡ್ಕೋಬೇಕು. ಚಿಕನನ್ನು ಮಿಕ್ಸಿ ಜಾರಲ್ಲಿ ನೀರು ಹಾಕ್ತೆ ರುಬ್ಕೋಬೇಕು. ಹಾಗೆ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್, ಆಮೇಲೆ ಸ್ವಲ್ಪ ವಾಟರ್ ಹಾಕಿ ನಾನು ವಿಷಲ್ ಮಾಡಲಿಕ್ಕೆ ಇಡ್ತೇನೆ. ಹಾಗೆ 2 ಮೊಟ್ಟೆ ತಗೊಂಡಿದ್ರು, ಅದನ್ನು ಸಪ್ರೇಟಾಗಿ 2 ಮೊಟ್ಟೆಯನ್ನು ಹೊಡೆದು ಹಾಕ್ಕೊಂಡು ಅದಕ್ಕೆ ಪೆಪ್ಪರ್, ಸಾಲ್ಟ್, ಚಿಲ್ಲಿ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಒಂದು ಪ್ಯಾನಲ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್, ಜೀರಾ, ಆನಿಯನ್, ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡೆಯನ್ನು ಸಪ್ರೇಟಾಗಿ ಮ್ಯಾಶ್ ಮಾಡ್ಕೊಂಡು ಅಂತ ಹೇಳಿದ್ದಲ್ಲ, ಸೊ ಅದನ್ನು ನಾವು ಈ ಆನಿಯನ್ ಜೊತೆ ಫ್ರೈ ಮಾಡಿ ಹಾಕ್ಕೋಬೇಕು. ಅದೇ ರೀತಿ ನಾವು ಚಿಕನನ್ನು ಕೂಡ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಬೇಕಾದ ಚಿಕನ್ ಮಸಾಲನ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಹಾಗೆ ಇದನ್ನು ಚೆಂದ ಫ್ರೈ ಆದ ನಂತರ ನಾವಿದನ್ನು ಕಟ್ಲೆಟ್ ಶೇಪಲ್ಲಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ರೌಂಡ್ ಮಾಡ್ಕೋಬಹುದು. ನಾವಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿರೋದು. ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿದರೆ ನಿಮ್ಮ ಕಟ್ಲೆಟ್ ಮಸಾಲೆ ರೆಡಿ ಆಗುತ್ತೆ. ಈಗ ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾವು ಈ ಥರ ರೌಂಡಾಗಿ ಶೇಪ್ ಮಾಡ್ಕೊಂಡಿದ್ದೇವೆ. ಇದನ್ನೀಗ ಆಗಲೇ ಎಗ್ಗನ್ನು ನಾವು ಸಪ್ರೇಟಾಗಿ ಇಟ್ಟಿದ್ದಲ್ಲ, ಅದಕ್ಕೆ ಮತ್ತು ಬ್ರೆಡ್ಡನ್ನು ಸಪ್ರೇಟಾಗಿ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಕವರ್ ಮಾಡಬೇಕು. ಆನಂತರ ಎಣ್ಣೆಯಲ್ಲಿ ಬಿಡಬೇಕು. ಅದೇ ಥರ ಎಲ್ಲದನ್ನು ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡಿದ್ವಿ ಅಂತ. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ನಮಗೆ. ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ತುಂಬ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ವಾ ತಿಂತಾನೆ ಇರಬೇಕನ್ನಿಸುತ್ತೆ.